ನಮಸ್ಕಾರ ಸ್ನೇಹಿತರೆ, ಕರ್ಕಟಕ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 6 ವರಗಳು ಈ ಜುಲೈ ತಿಂಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ. ಹಾಗಾದರೆ ಕರ್ಕಟಕ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಕರ್ಕಟಕ ರಾಶಿಯವರಿಗೆ ಈ ತಿಂಗಳು ಏನೆಲ್ಲ ಲಾಭಗಳು ಸಿಗುತ್ತೆ? ಜುಲೈ ತಿಂಗಳಲ್ಲಿ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತ 6 ವರಗಳ ಪ್ರಭಾವ ಹೇಗಿದೆ? ಫಲಾನುಫಲಗಳನ್ನು ಯಾವ ರೀತಿ ಪಡೆದುಕೊಳ್ತಾರೆ? ಇವರ ಜೀವನದಲ್ಲಿ ಅಂದುಕೊಂಡಿದ್ದೆಲ್ಲವೂ ಕೂಡ ಆಗುತ್ತಾ? ಇವರಿಗೆ ಯಾವುದು ಶುಭ, ಯಾವುದು ಅಶುಭ, ಇವರ ಒಂದು ವ್ಯಕ್ತಿತ್ವ ಎಂಥದ್ದು, ಸ್ವಭಾವ ಎಂಥದ್ದು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮ್ಮದು ಕೂಡ ಕರ್ಕಟಕ ರಾಶಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಕರ್ಕಟಕ ರಾಶಿಯವರಿಗೆ ಈ ಒಂದು ಸಂದರ್ಭ ಸ್ವಲ್ಪ ಮಿಶ್ರ ಫಲವನ್ನು ತಂದುಕೊಡುತ್ತೆ ಅಂತ ಹೇಳಬಹುದು. ಅದರಲ್ಲೂ ನಿಮ್ಮ ದೊಡ್ಡ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ನಿಮ್ಮ ಶ್ರಮ ವ್ಯರ್ಥವಾಗದೆ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ. ವ್ಯಾಪಾರಿಗಳಿಗೆ ಉತ್ತಮ ಸಮಯ ಆಗಿದ್ದು ಆರೋಗ್ಯ ಸುಧಾರಣೆ ಕಾಣುತ್ತೆ. ನಿಮಗೆ ಬಹಳ ಅನುಕೂಲಕರ ತಿಂಗಳು ಇದಾಗಿದ್ದು ನಿಮ್ಮ ಹಣಕಾಸು ವಿಚಾರಗಳು ಬಹಳ ಯಶಸ್ಸನ್ನು ತಂದುಕೊಡುತ್ತೆ. ಬಹಳ ಸಮಯದಿಂದ ನೀವು ಬಯಸಿದ ವಸ್ತು ನಿಮಗೆ ಸಿಗುತ್ತೆ ಅಂತ ಹೇಳಬಹುದು. ಅವಿವಾಹಿತರಲ್ಲಿ ದುಂದು ವೆಚ್ಚ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದ್ದು ಕೆಲಸವನ್ನು ನಿಗದಿತ ಸಮಯಕ್ಕೆ ನೀವು ಮುಗಿಸ್ತೀರಾ. ಬಹಳ ಶ್ರಮದಾಯಕವಾದಂತಹ ಸಮಯ ಇದಾಗಿದ್ದು ಬಹುತೇಕ ಎಲ್ಲ ಕೆಲಸಗಳಲ್ಲೂ ಕೂಡ ಶ್ರಮವನ್ನು ಹಾಕಬೇಕಾಗುತ್ತೆ. ನಿಮ್ಮಲ್ಲಿ ದಣಿವು ಆಯಾಸ ಕಾಡಬಹುದು. ಹೀಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ. ನಿಮ್ಮ ದಾಂಪತ್ಯ ವಿಚಾರವಾಗಿ ನಿಮಗೆ ಉತ್ತಮ ಸಂದರ್ಭ ಇದಾಗಿರುವುದಿಲ್ಲ. ಹೀಗಾಗಿ ಸಂಗಾತಿಯ ಜೊತೆಗೆ ಮನಸ್ತಾಪಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೌಟುಂಬಿಕ ವಿಚಾರವಾಗಿ ನೀವು ಅಂದುಕೊಂಡ ಕೆಲಸ ನೆರವೇರಿದ್ರೂ ಕೂಡ ಸಂಗಾತಿಯೊಂದಿಗಿನ ಸಮಯ ಅಷ್ಟು ಸೂಕ್ತವಲ್ಲ. ಬಹಳ ಅನುಕೂಲ ಪರಿಸ್ಥಿತಿ ಇರೋದ್ರಿಂದ ನಿಮ್ಮೆಲ್ಲ ಕೆಲಸಗಳು ಕೂಡ ಸುಸೂತ್ರವಾಗಿ ನೆರವೇರುತ್ತೆ. ನಿಮಗೆ ಆಪ್ತರೊಬ್ಬರಿಂದ ಹಣಕಾಸಿನ ಸಮಸ್ಯೆ ಎದುರಾದರೂ ಈ ಸಮಯದಲ್ಲಿ ಅದನ್ನು ನಿವಾರಿಸುವ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ನಿಮ್ಮ ಆರೋಗ್ಯದ ಕಡೆಗೆ ನೀವು ವಿಶೇಷ ಗಮನವನ್ನು ಕೊಡಬೇಕಾಗುತ್ತೆ. ಹಿರಿಯರ ಮಾತಿನಂತೆ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಉತ್ತಮ. ದೈನಂದಿನ ಕೆಲಸಕ್ಕೆ ಅಡ್ಡಿಯಾಗಿದ್ದ ವಿಚಾರವೊಂದು ಬಗೆಹರಿಯುತ್ತೆ. ನೀವು ಯಾವುದೇ ವಿಚಾರವಾಗಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಸ್ನೇಹಿತರು ಅಥವಾ ಆಪ್ತರೊಬ್ಬರ ದೂರವಾಣಿ ಕರೆಯು ನಿಮ್ಮಲ್ಲಿ ಗೊಂದಲ ಮತ್ತು ಚಿಂತೆಯನ್ನು ಉಂಟು ಮಾಡುತ್ತೆ. ಹೀಗಾಗಿ ಹುಷಾರಾಗಿರಿ. ದೊಡ್ಡ ಕೆಲಸಗಳಲ್ಲಿ ನೀವು ಭಾಗಿಯಾಗ್ತೀರಾ. ಹೀಗಾಗಿ ದೂರ ಪ್ರಯಾಣಗಳಲ್ಲಿ ನಿಮಗೆ ಶುಭವಾಗುತ್ತೆ. ತಂದೆ ತಾಯಿ ಆರೋಗ್ಯದ ಕಡೆ ಗಮನ ಕೊಡಿ. ವ್ಯಾಪಾರಿಗಳು ಈ ದಿನ ಹೆಚ್ಚು ಶ್ರಮ ಹಾಕ್ತಾರೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸಂಬಂಧವಾಗಿ ಮಾತುಕತೆ ನಡೆಯುತ್ತೆ. ಇನ್ನು ವಾಹನ ಸಂಬಂಧಿ ಖರ್ಚು ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು ವ್ಯಾಪಾರ ಸಂಬಂಧ ದೊಡ್ಡ ಒಪ್ಪಂದವನ್ನು ಮಾಡ್ಕೊಳ್ಳೋಕ್ಕೆ ಮುಂದಾಗೋಕ್ಕೆ ಹೋಗಬೇಡಿ. ಇನ್ನು ನೀವು ಆಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದ್ದೆ ಆದಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಕೆಲಸ ಕಾರ್ಯಗಳಲ್ಲಿ ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸುವ ಶಕ್ತಿ, ಚಾಕಚಕ್ಯತೆ ನಿಮ್ಮಲ್ಲಿರುತ್ತೆ. ಉದ್ಯೋಗದ ಸ್ಥಳದಲ್ಲಿನ ಒತ್ತಡ ನಿವಾರಿಸ್ಕೊಳ್ತೀರಾ. ಹಣಕಾಸಿನ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಬಹಳ ಸಮಯ ಓಡಾಟದಲ್ಲಿ ಕಳಿಬೇಕಾದಂತಹ ವಿಚಾರ ನಿಮ್ಮನ್ನು ತುಂಬ ಗಂಭೀರವಾಗಿ ಕಾಡುತ್ತೆ. ಅನಗತ್ಯ ವಿಚಾರವಾಗಿ ಜಗಳಕ್ಕೆ ಮುಂದಾಗೋಕ್ಕೆ ಹೋಗಬೇಡಿ. ನೀವಂತುಕೊಂಡ ಕೆಲಸಗಳಲ್ಲಿ ಪೂರ್ಣ ಯಶಸ್ಸು ಪಡಿತೀರಾ. ಹಾಗೆ ನಿಮಗೆ ಬೇಕಾದಂತಹ ಕೆಲಸಗಳನ್ನು ನೀವು ಮನಸ್ಸಿಟ್ಟು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಉತ್ತಮ ಫಲ ಸಿಗುತ್ತೆ. ಉತ್ತಮ ಪ್ರತಿಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಅದೃಷ್ಟವೋ ಅದೃಷ್ಟ ಅಂತ ಹೇಳಲಾಗ್ತಿದ್ದು ಆರ್ಥಿಕ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುತ್ತೆ. ಜೀವನದ ಹಲವು ಕ್ಷೇತ್ರದ ಮೇಲೆ ಪ್ರಭಾವವನ್ನು ಈ ಸಂದರ್ಭದಲ್ಲಿ ಬೀರುತ್ತೆ ಅಂತ ಹೇಳಬಹುದು. ಜುಲೈ ತಿಂಗಳು ಅನಿರೀಕ್ಷಿತ ಪ್ರಯೋಜನಗಳನ್ನು ಮತ್ತು ಅದೃಷ್ಟದ ಅವಕಾಶಗಳನ್ನು ತರುವ ಸಮಯ ಇದಾಗಿದ್ದು ಈ ಅವಧಿಯಲ್ಲಿ ಅದೃಷ್ಟವು ಅನೇಕ ಕ್ಷೇತ್ರಗಳಲ್ಲಿ ಕರ್ಕಟಕ ರಾಶಿಯವರಿಗೆ ಅನುಕೂಲಕರವಾಗಿರುತ್ತೆ. ಕೆಲಸ, ಶಿಕ್ಷಣ ಅಥವಾ ಇತರ ಕಾರಣಗಳಿಗಾಗಿ ವಿದೇಶ ಪ್ರಯಾಣದ ಅವಕಾಶಗಳು ಉದ್ಭವಿಸುತ್ತೆ. ಪ್ರೀತಿಯ ಜೀವನದಲ್ಲಿ ಪ್ರಗತಿ ಕಾಣಲಿದ್ದು ಈಗಾಗಲೇ ಸಂಬಂಧದಲ್ಲಿರ್ತಕ್ಕಂಥ ಜನರು ಒಳ್ಳೆಯ ಸಮಯವನ್ನು ಕಳೀತಾರೆ ಅಂತ ಹೇಳಬಹುದು. ಇದರ ಜೊತೆಗೆ ಒಂಟಿಯಾಗಿರೋರಿಗೆ ಅಪೇಕ್ಷಿತ ಸಂಗಾತಿಯನ್ನು ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಅಪರೂಪವಾದ ಅವಕಾಶ ನಿಮಗೆ ಸಿಗುತ್ತೆ. ಈ ಅವಧಿಯಲ್ಲಿ ಮಾಡಿದ ಹೂಡಿಕೆಗಳು ಉತ್ತಮ ಲಾಭವನ್ನು ತಂದುಕೊಡುತ್ತೆ. ಹೊಸ ಒಪ್ಪಂದಗಳು ಮತ್ತು ವ್ಯಾಪಾರ ಅವಕಾಶಗಳು ಒಳ್ಳೆಯ ಆದಾಯವನ್ನು ತಂದುಕೊಡುತ್ತೆ. ಕುಟುಂಬ ಜೀವನವು ಶಾಂತಿಯುತ ಮತ್ತು ಸಂತೋಷದಿಂದ ಕೂಡಿರುತ್ತೆ. ಸ್ನೇಹಿತರು ಮತ್ತು ಸಂಬಂಧಿಕರ ನಡುವಿನ ಸಂಬಂಧಗಳು ಬಲಗೊಳ್ತಾ ಹೋಗುತ್ತೆ. ಬೆಳವಣಿಗೆ, ಯಶಸ್ಸು ಮತ್ತು ಶಾಂತಿಯ ಸಮಯ ಇದಾಗಿದ್ದು ನೀವು ಬಹಳ ಅದೃಷ್ಟವನ್ನೇ ಕಾಣ್ತೀರಾ ಅಂತ ಹೇಳಬಹುದು. ಇದರ ಜೊತೆಗೆ ನೀವಂದುಕೊಂಡಂತಹ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳು ಮುಗಿಬೇಕು ಅಂತ ಅಂದ್ಕೊಂಡ್ರೆ ನೀವು ಮನಸ್ಸು ಮಾಡಿ ಅದನ್ನು ಬಹಳ ಶ್ರದ್ಧೆ ವಹಿಸಿ, ಶ್ರಮ ವಹಿಸಿ ಮಾಡಿದ್ರೆ ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತೆ. ತುಂಬ ಪ್ರತಿಭಾನ್ವಿತರಾಗಿರ್ತಕ್ಕಂಥ ಈ ರಾಶಿಯವರು ರಾಜಕೀಯ, ನಟನೆ ಅಥವಾ ಕ್ರೀಡೆಯಲ್ಲಿ ಉನ್ನತ ಸ್ಥಾನವನ್ನು ತಲುಪಲು ಏನು ಬೇಕಾದರೂ ಕೂಡ ಮಾಡಲು ಸಿದ್ಧರಾಗಿರ್ತಾರೆ. ಆಡಳಿತಗಾರ ಸೂರ್ಯನಂತೆ ಈ ರಾಶಿಯವರು
ಅಂತರ್ನಿರ್ಮಿತ ಬೆಳಕನ್ನು ಹೊಂದಿರ್ತಾರೆ. ಇದರಿಂದ ಇತರರ ಗಮನವನ್ನು ಇವರು ತಮ್ಮತ್ತ ಬೇಗ ಸೆಳ್ಕೊಳ್ತಾರೆ. ತಕ್ಷಣ ತಮ್ಮತ್ತ ಆಕರ್ಷಿಸುವ ಗುಣವನ್ನು ಇವರು ಹೊಂದಿರೋದ್ರಿಂದ ಇವರು ಸಾಕಷ್ಟು ಪ್ರಯೋಜನಗಳನ್ನು ಪಡ್ಕೊಳ್ತಾರೆ. ಎಲ್ಲೇ ಇದ್ರೂ ಎಲ್ಲರ ಕಣ್ಣುಗಳು ಇವರ ಮೇಲೆ ಇರುತ್ತೆ ಅಂತ ಹೇಳಬಹುದು. ಇನ್ನು ತಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲುವ ಪ್ರವೃತ್ತಿಯನ್ನು ಇವರು ಹೊಂದಿರೋದ್ರಿಂದ ಇವರು ಒಂದಷ್ಟು ವಿಚಾರಗಳಲ್ಲಿ ಹೆಸರುವಾಸಿಯಾಗಿರ್ತಾರೆ, ಪ್ರಸಿದ್ಧಿಯನ್ನು ಪಡ್ಕೊಳ್ತಾರೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರು ಅನೇಕ ಲಾಭಗಳನ್ನು ಪಡ್ಕೊಳ್ತಾರೆ. ಒಂದಷ್ಟು ಜನರನ್ನು ಆಕರ್ಷಣೆ ಮಾಡೋದ್ರಿಂದ ಇವರು ಸಾಕಷ್ಟು ಲಾಭದ ಪ್ರಯೋಜನಗಳನ್ನೇ ಕಾಣ್ತಾರೆ ಅಂತ ಹೇಳಬಹುದು. ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಬಹಳ ಲಾಭ ಆಗುತ್ತೆ ಅಂತಲೇ ಹೇಳಬಹುದು. ಇನ್ನು ಇವರು ಹೊಸದಾಗಿ ಹೂಡಿಕೆಯನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಹೊಸದಾಗಿ ಯಾವುದಾದ್ರೂ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಈಗ ಶುರು ಮಾಡಿದ್ರೆ ಅದರಿಂದ ಲಾಭ ಇದೆ ಅಂತಲೇ ಹೇಳಬಹುದು. ಇದರ ಜೊತೆಗೆ ಇವರು ಮಾಡ್ತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳು ಇವರಿಗೆ ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ. ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಇವರಿಗೆ ಎಲ್ಲವೂ ಕೂಡ ಸಾಕಷ್ಟು ಒಂದು ರೀತಿಯ ಪ್ರಯೋಜನಕಾರಿ ಸಮಯ ಅಂತಲೇ ಹೇಳಬಹುದು. ಅದೃಷ್ಟ ಬಾಗಿಲು ಇವರಿಗೆ ತೆರೆದಿರೋದ್ರಿಂದ ಇವರು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಕೈಗೊಂಡ್ರೂ ಕೂಡ ಅದಕ್ಕೆ ಒಂದಷ್ಟು ಪರಿಶ್ರಮವನ್ನು ಹಾಕಿದ್ರೆ ಅದರಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತಾರೆ. ಪ್ರಮುಖ ಕೆಲಸಗಳಲ್ಲಿ ಇವರಿಗೆ ಕುಟುಂಬಸ್ಥರ ಹಾಗೂ ಸ್ನೇಹಿತರ ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ. ಹೀಗಾಗಿ ಇವರಿಗೆ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಎದುರಾಗೋದಿಲ್ಲ. ಇನ್ನು ಮದುವೆ ಆಗಿಲ್ಲ ಅನ್ನೋರಿಗೆ ಒಳ್ಳೆಯ ಸಂಗಾತಿ ಅಥವಾ ಜೀವನ ಸಂಗಾತಿ ಸಿಗುವ ಯೋಗ ಆಯಿತು. ಈ ಸಂದರ್ಭದಲ್ಲಿ ನಿಮಗೆ ಲಕ್ಷಾಧಿಪತಿಯಾಗುವ ಯೋಗ ಕೂಡ ಕೂಡಿ ಬಂದಿದೆ. ಅದೃಷ್ಟಕ್ಕೆ ಮತ್ತೊಂದು ಹೆಸರಾಗುವ ಕಾಲ ಸನಿಹತವಾಗ್ತಿದ್ದು ಧನ ಸಂಪತ್ತಿನ ಮಹಾ ಮಳೆಯೇ ಸುರಿಯುತ್ತೆ ಅಂತಲೇ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಉತ್ತಮ ಸುಧಾರಣೆ ಕಾಣುತ್ತೆ. ಜೊತೆಗೆ ಲಾಭದಾಯಕವಾದಂತಹ ಸಮಯ ಇದಾಗಿತ್ತು. ಇವರು ಏನೇ ಮಾಡಿದ್ರೂ ಕೂಡ ಮನಸ್ಸಿನಲ್ಲಿ ಇಷ್ಟ ದೇವರನ್ನ ನೆನೆಸ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ ಅದರಲ್ಲಿ ಜಯ ಸಿಗುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಇವರು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಕ್ಕಳು ಓದಿನಲ್ಲಿ ಪ್ರಗತಿಯನ್ನು ಕಾಣ್ತಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮಕ್ಕಳು ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ ಅಂತ ಹೇಳಬಹುದು. ಇವರ ಎಲ್ಲ ಸಮಸ್ಯೆಗಳು ಕೂಡ ಸುಧಾರಣೆಯನ್ನು ಕಾಣ್ತಾ ಹೋಗುತ್ತೆ. ಇದರ ಜೊತೆಗೆ ಇವರು ಅಂದುಕೊಂಡಂತಹ ರೀತಿಯಲ್ಲಿ ಇವರು ಜೀವನವನ್ನು ನಡೆಸಬಹುದು ಅಂತಲೇ ಹೇಳಬಹುದು. ಇನ್ನು ವಿದೇಶಿ ಪ್ರಯಾಣದ ಕನಸು ಕೂಡ ನನಸಾಗುತ್ತೆ. ಜೊತೆಗೆ ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನು ಇವರು ಕಂಡುಕೊಳ್ತಾರೆ. ಕೋರ್ಟ್ ಕಚೇರಿ ಅಲೆದಾಟ ಅನ್ನೋದು ತಪ್ತಾ ಹೋಗುತ್ತೆ. ಇನ್ನು ಹೂಡಿಕೆಯ ವಿಚಾರದಲ್ಲಿ ಸಾಕಷ್ಟು ದಿನಗಳಿಂದ ಅನುಭವಿಸಿದಂತಹ ತೊಂದರೆಯಿಂದ ಇವರು ಮುಕ್ತಿಯನ್ನು ಕಂಡುಕೊಳ್ತಾರೆ. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇಷ್ಟ ದೇವರ ಒಂದು ಅನುಗ್ರಹ ಆಶೀರ್ವಾದ ಇರುತ್ತೆ ಅಂತಲೇ ಹೇಳಬಹುದು. ಹೀಗಾಗಿ ಇವರಿಗೆ ಇದೆಲ್ಲವೂ ಕೂಡ ಶುಭ ಸಮಯವಾಗಿದೆ. ನೀವು ಯಾವುದೇ ರೀತಿಯ ಆತಂಕಕ್ಕೆ ಎದುರಾಗುವ ಅವಶ್ಯಕತೆ ಇಲ್ಲ. ನಿಮಗೆ ಗುರುಬಲ ಕೂಡ ಚೆನ್ನಾಗಿ ಇರೋದ್ರಿಂದ ನೀವು ಅಂದುಕೊಂಡಂತಹ ರೀತಿಯಲ್ಲೇ ಬದುಕ್ತೀರಾ. ನಿಮಗೆ ಇದು ಅದೃಷ್ಟವನ್ನು ತಂದುಕೊಡುತ್ತೆ. ಅತ್ಯಧಿಕ ಲಾಭಕ್ಕೆ ಇದು ಕಾರಣವಾಗುತ್ತೆ. ದೀರ್ಘಕಾಲದಿಂದ ಬಾಕಿ ಇರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಪರಿಪೂರ್ಣವಾಗುತ್ತೆ. ಹೀಗಾಗಿ ನೀವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನವ ವಿವಾಹಿತರಿಗಂತೂ ಉತ್ತಮ ಸಮಯ ಆಗಿದ್ದು ಹಠಾತ್ ಲಾಭ, ಗೌರವ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹೊಸ ಮನೆಯ ಕನಸು ಕೂಡ ನನಸಾಗುತ್ತೆ. ಧನ್ಯವಾದಗಳು.